ಹಾರನಹಳ್ಳಿ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ತನಿಖೆಯನ್ನ ಮಾಡ್ತಾ ಇದ್ದಂತ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಯುವ ಮೋರ್ಚಾದ ಮುಖಂಡರಾಗಿದ್ದಂತ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದ್ದಾವೆ. ಮಸೂದ್ ಕೊಲೆಗೆ ಪ್ರತೀಕಾರವಾಗಿ ಪ್ರವೀಣ್ ಕೊಲೆ ನಡೆದಿದೆಯಾ ಅನ್ನುವಂತ ಅನುಮಾನ ವ್ಯಕ್ತಪಡಿಸಲಾಗಿದೆ. ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದಾರಲ್ಲ, ಇದು ಪ್ರಮುಖವಾಗಿರುವಂಥದ್ದು. ಪ್ರವೀಣ್ ನೆಟ್ಟಾರು ಕೊಲೆಗೆ ಮೂಲ ಕಾರಣ ಮಸೂದ್ ಕೊಲೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 12 ಜನರ ಹಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಿದ್ರಂತೆ ನೆಟ್ಟಾರು ಹಂತಕರು. ಪ್ರವೀಣ್ ನೆಟ್ಟಾರು ಕೊಲೆ ಮಾಡಲಿಕ್ಕೂ ಮುಂಚೆ ಮಸೂದ್ ಕೊಲೆಯ ಪ್ರತೀಕಾರವಾಗಿ ಒಂದು 12 ಜನರ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ರಂತೆ. ಇಂಥವ್ರನ್ನ ಸಾಯಿಸಬೇಕು ಮಸೂದ್ ಕೊಲೆಯ ಪ್ರತೀಕಾರವಾಗಿ ಅಂತ ಬಿಜೆಪಿ ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯರಾಗಿರುವಂತವರ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರಂತೆ. ಈಗ ಪ್ರವೀಣ್ ನೆಟ್ಟಾರು ಕೊಲೆ ಮಾಡಿದಾರಲ್ಲ, ಆ ಹಂತಕರು ಸ್ಥಳೀಯರನ್ನೇ ಟಾರ್ಗೆಟ್ ಮಾಡಿ ಉತ್ತರ ನೀಡುವಂತ ಪ್ಲಾನ್ ಮಾಡಿಕೊಂಡಿದ್ರಂತೆ. PFI ನಲ್ಲಿ ಹಂತಕರ ತಂಡವಿದ್ದು ಅದೇ ತಂಡದ ಕೆಲಸವಂತೆ ಇದು. ಮಸೂದ್ ಹತ್ಯೆ ಆದಾಗ ಆತನ ಮನೆಗೆ ಹಂತಕರು ಭೇಟಿಯನ್ನ ಕೊಟ್ಟಿದ್ರು. ಮಸೂದ್ ಕೊಲೆಗೆ ಪ್ರತೀಕಾರದ ಭರವಸೆಯನ್ನ ಕೊಟ್ಟಿದ್ರಂತೆ. ಮಸೂದ್ ಕೊಲೆ ಆಗಿದೆ ಅಲ್ವಾ, ಇದಕ್ಕೆ ನಾವು ಸೇಟ್ ತೀರಿಸ್ಕೊಳ್ತೀವಿ, ಬಿಡಲ್ಲ ಅಂತ ಭರವಸೆ ಬೇರೆ ಕೊಟ್ಟು ಬಂದಿದ್ರಂತೆ. ಆ ಭರವಸೆಯಂತೆ ಪ್ರವೀಣ್ ನೆಟ್ಟಾರು ಕೊಲೆ ಆಯ್ತಂತೆ. ಇದು ಉಲ್ಲೇಖ ಆಗಿರುವಂಥದ್ದು. ಪ್ರಮುಖವಾಗಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ತನಿಖೆಯ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದು ನ್ಯೂಸ್ 18ಗೆ ಲಭ್ಯವಾಗಿದೆ. 12 ಜನರ ಲಿಸ್ಟ್ ನಲ್ಲಿ ಪ್ರವೀಣ್ ನೆಟ್ಟಾರು ಹೆಸರಿತ್ತ ಗೊತ್ತಿಲ್ಲ. 12 ಜನರ ಹೆಸರನ್ನ ಸಿದ್ಧಪಡಿಸಿಕೊಂಡಿದ್ರಂತೆ. ಅಂದ್ರೆ ಮಸೂದ್ ಕೊಲೆ ಆದಂತಹ ಸಂದರ್ಭದಲ್ಲಿ 12 ಜನರ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಇವರನ್ನ ಸಾಯಿಸ್ತೀವಿ ನಾವು, ಮಸೂದ್ ಕೊಲೆ ಆಯ್ತಲ್ವಾ ಅದಕ್ಕೆ ಪ್ರತೀಕಾರವಾಗಿ ಇಂಥವ್ರನ್ನ ಸಾಯಿಸ್ತೀವಿ ಅಂದ್ಬಿಟ್ಟು ಆ 12 ಜನರ ಲಿಸ್ಟ್ ಮಾಡಿಕೊಂಡು, ಆ 12 ಜನರ ಲಿಸ್ಟ್ ಯಾರದಪ್ಪ ಅಂದ್ರೆ ಬಿಜೆಪಿಯ ಪ್ರಮುಖ ನಾಯಕರು, ಹಿಂದೂ ಸಂಘಟನೆಗಳ ಪ್ರಮುಖ ನಾಯಕರಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿಶನ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ? 12 ಜನರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ಪ್ರವೀಣ್ ನೆಟ್ಟಾರು ಹೆಸರು ಕೂಡ ಇತ್ತಂತ. ಪೃಥ್ವಿರಾಜ್, ಈಗಾಗಲೇ NIA ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಸುಮಾರು 240 ಸಾಕ್ಷ್ಯಾಧಾರಗಳ ಮಾಹಿತಿಯೊಂದಿಗೆ, ಅವರ ಹೇಳಿಕೆಗಳೊಂದಿಗೆ ಆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಚಾರ್ಜ್ ಶೀಟ್ ನ ಇನ್ಸೈಡ್ ಮಾಹಿತಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮಸೂದ್ನ ಕೊಲೆಯೇ ಈ ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ ಮೂಲ ಕಾರಣ ಅನ್ನೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಈ ಹಿಂದೆ ತನಿಖೆಯ ಆರಂಭದಲ್ಲೇ ಎಲ್ಲವನ್ನ ನಾವು ಹೇಳಿದ್ವಿ, ಇದು ಮಸೂದ್ ಕೊಲೆಗೆ ಪ್ರತೀಕಾರ ಅಂತ ಹೇಳಿ. ಅದೇ ರೀತಿಯಾಗಿ NIA ತನ್ನ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು, ಮಸೂದ್ನ ಕೊಲೆಗೆ ಪ್ರತೀಕಾರವಾಗಿ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆಗಿದೆ. ಈ ಹತ್ಯೆಗೂ ಮುನ್ನ ಸುಮಾರು 12 ಮಂದಿಯ ಹಿಟ್ ಲಿಸ್ಟ್ ಅನ್ನ ಅಲ್ಲಿ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಬೆಳ್ಳಾರೆ ಮೂಲದ ಮಸೂದ್ ಏನಿದ್ದಾನೆ ಆತನಿಗೂ ಮತ್ತು ಈ ಪ್ರವೀಣ್ ಅವರ ಮನೆಗೂ ಸ್ವಲ್ಪವೇ ಕೂಗಳತೆಯ ಅಂತರ ಇರುವಂತದ್ದು. ಹಾಗಾಗಿ ಸ್ಥಳೀಯವಾಗಿ 12 ಮಂದಿಯ ಲೀಸ್ಟ್ ಅನ್ನು ಕೂಡ ಮಾಡಿದ್ರು. ಇದರಲ್ಲಿ ಬಿಜೆಪಿಯ ಪ್ರಮುಖರು ಕೂಡ ಇದ್ರು, ಹಿಂದೂ ಸಂಘಟನೆಗಳ ಪ್ರಮುಖರು ಕೂಡ ಇದ್ರು. ಆ ಪ್ರವೀಣ್ ನೆಟ್ಟಾರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಎಂಬ ವಿಚಾರವನ್ನು ಕೂಡ NIA ಎಳೆಯಾಗಿ ಚಾರ್ಜ್ ಶೀಟ್ ಅಲ್ಲಿ ಕೂಡ ಹೇಳಿರುವಂತದ್ದು. ಯಾಕೆಂದ್ರೆ ಅತ್ಯಂತ ಸುಲಭವಾಗಿ ಸಿಗುವಂತದ್ದು ಮತ್ತು ಅಂಗಡಿ ಪೇಟೆಯಲ್ಲೇ ಅಂಗಡಿಯನ್ನು ಇಟ್ಕೊಂಡಿರುವಂತದ್ದು. ರಾತ್ರಿ 8:30 9 ಗಂಟೆ ವೇಳೆಗೆ ಅಂಗಡಿಯನ್ನ ಬಂದ್ ಮಾಡಿ ಮನೆಗೆ ಹೋಗುವಂತಹ ಪ್ರವೀಣ್ ನೆಟ್ಟಾರ್ ಅತ್ಯಂತ ಸುಲಭವಾಗಿ ಇವರಿಗೆ ಆಹಾರವಾಗಿದ್ದ. ಹಾಗಾಗಿ ಹಂತಕರು ನೇರವಾಗಿ ಪ್ರವೀಣ್ ನೆಟ್ಟಾರನ್ನೇ ಟಾರ್ಗೆಟ್ ಕೂಡ ಮಾಡಿದ್ರು. ಈ 12 ಮಂದಿಯನ್ನು ಕೂಡ NIA ಮಾಹಿತಿಯನ್ನು ಕೇಳಿದೆ. ಅವರ ಬಳಿ ಕೂಡ ಹೋಗಿ ತಮಗೆ ಈ ಹಿಂದೆ ಬೆದರಿಕೆ ಇತ್ತ ಎಂಬುದಾಗಿ ಕೂಡ ಅವರ ಬಳಿ ಕೇಳಿದೆ ಮತ್ತು ಈ ಟಾರ್ಗೆಟ್ ಬಗ್ಗೆ ಅವರಿಗೆ ಮಾಹಿತಿ ಇತ್ತ ಅನ್ನೋದು ಕೂಡ NIA ಸ್ಪಷ್ಟವಾಗಿ ಅಧಿಕಾರಿಗಳು 12 ಮಂದಿ ಹಿಟ್ ಲಿಸ್ಟ್ ಅಲ್ಲಿ ಯಾರಿದ್ರು ಅವರ ಬಳಿ ಕೇಳಿದೆ. ಕೊನೆಯದಾಗಿ ಪ್ರವೀಣ್ ನೆಟ್ಟಾರ್ ಬೆಳಗ್ಗೆ 9 ಗಂಟೆ ನ್ಯೂಸ್ನಲ್ಲಿ ಮೊನ್ನೆ ಗುಂಡಿ ಕುಸಿದಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಮಾಧ್ಯಮದಲ್ಲಿ ಪ್ರಸಾರವಾಗೋವರೆಗೂ ಕೂಡ ಇವರು ಈ ಗುಂಡಿಯನ್ನ ಸರಿಪಡಿಸೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಿದ್ವಿ. ಬಕಾಸುರ ರೀತಿ ತಿಂದುಬಿಟ್ಟು ಕುಂಭಕರ್ಣ ರೀತಿ ನಿದ್ದೆ ಹೊಡಿತಾರ ಅಧಿಕಾರಿಗಳು ಅಂತ ಪ್ರಶ್ನೆ ಮಾಡಿದ ನಂತರ ಜಸ್ಟ್ 1 ಗಂಟೆಯಲ್ಲಿ ಆ ಗುಂಡಿಯನ್ನ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಮಾರುತಿ ನಗರದಲ್ಲಿ ಕುಸಿದಿತ್ತು ರಸ್ತೆ. ಇಟ್ಟಮಡು ಮುಖ್ಯ ರಸ್ತೆಯಲ್ಲಿ ಏಕಾಏಕಿ ಕುಸಿದಿತ್ತು ರಸ್ತೆ. ಅದ್ರ ಬಗ್ಗೆ ನ್ಯೂಸ್ ಅನ್ನ ಪ್ರಸಾರ ಮಾಡಿದ್ವಿ, ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. BWSSP ಡ್ರೈನ್ ಚೇಂಬರ್ ಪಕ್ಕದಲ್ಲೇ ಕುಸಿದಿತ್ತು ರಸ್ತೆ. ಮೊದಲೇ ಮೇನ್ ರೋಡ್,
ಅದರಲ್ಲೂ ಚಿಕ್ಕದಾದಂಥ ರೋಡ್. ಅದು ಮೊನ್ನೆ ನಡೆದಿದ್ದಂಥ ಘಟನೆ. ಬೆಳಗ್ಗೆ ಬಂದು ಬ್ಯಾರಿಕೇಡ್ ಹಾಕಿದ್ದು ಹೋಗಿದ್ ಬಿಟ್ರೆ ಗುಂಡಿಯನ್ನ ಮಾತ್ರ ಮುಚ್ಚಿರ್ಲಿಲ್ಲ. ಹಗ್ಗದ ಜಗ್ಗಾಟ. BWSSB BBMP ಅವ್ರು ಯಾರು ಮುಚ್ಚಬೇಕು ಅಂತ ರಸ್ತೆ ಕುಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಫೈನಲಿ ಎಚ್ಚೆತ್ಕೊಂಡಿದ್ದಾರೆ, ಈಗ ಕಂಡುಬಿಟ್ಟಿದ್ದಾರೆ BWSSB ಅಧಿಕಾರಿಗಳು. ನ್ಯೂಸ್ 18 ವರದಿಗೆ ಎಚ್ಚೆತ್ತಿರುವಂಥದ್ದು BWSSB ಅಧಿಕಾರಿಗಳು. ನ್ಯೂಸ್ 18 ವರದಿಯನ್ನು ನೋಡಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ತಂಡದಲ್ಲಿ. ಅಲ್ಲೇ ಸ್ಥಳೀಯರ ಆತಂಕ ವ್ಯಕ್ತಪಡಿಸ್ತಾ ಇದ್ರು, ರಾತ್ರಿ ಹೊತ್ತು ಯಾವನಾದ್ರೂ ಬಂದು ಬಿದ್ರೆ ಯಾರು ಜವಾಬ್ದಾರ್ರಿ ಇದಕ್ಕೆ ಅಂತ. ಸೊ ಹೀಗಾಗಿನೇ ಆ ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. ನಿಮಗೆ ಗಮನಿಸ್ತಾ ಇದ್ದೀರಾ ನೀವು? ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಬೆಳಗ್ಗೆ ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತಾ ಇದ್ರು. ಅಲ್ಲಿನ ಸ್ಥಳೀಯರನ್ನ ಕೂಡ ಮಾತನಾಡಿಸಿದ್ರು, ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದ್ರೆ ಮೊದಲೇ ಒಂದು ಬಸ್ ಹೋಗುವಷ್ಟು ದಾರಿ ಇದೆ, ಅಂಥದ್ರಲ್ಲಿ ಇದು ಅರ್ಧ ಕುಸಿದೋಗಿದೆ, ಇನ್ನು ಹೆಂಗ್ ಓಡಾಡಬೇಕು ಜನ ಅಂತ. ಇದಕ್ಕೂ ಮುಂಚೆ ಈ ರಸ್ತೆ ಕುಸಿದಿದೆಯಲ್ಲ, ಇದೊಂದೇ ಅಲ್ಲ, ಒಂದು 10 ದಿನದ ಅಂತರದಲ್ಲಿ ಬ್ರಿಗೇಡ್ ರೋಡಲ್ಲೂ ಕೂಡ ಹಿಂಗೆ ಆಗಿತ್ತು, ಮಹಾಲಕ್ಷ್ಮಿ ಲೇಔಟಲ್ಲೂ ಕೂಡ ಹಿಂಗೆ ಆಗಿತ್ತು. ಅದಕ್ಕೋಸ್ಕರನೇ ನಮಗೆ ಪ್ರಶ್ನೆ ಇದ್ದಿದ್ದು ಅಂದರೆ, ಈ BWSSB BBMP ಅವರಿಗೆ ಇಂಥ ಗುಂಡಿಗಳನ್ನು ಮುಚ್ಚಬೇಕು ಅಂದರೆ ಯಾರಾದರೂ ಸಾಯಬೇಕು, ಇಲ್ಲ ಸಾವು ನೋವು ಸಂಭವಿಸ್ಬೇಕಾ ಅನ್ನುವಂಥ ಪ್ರಶ್ನೆ ಮೂಡಿತ್ತು. ಸೊ ಅದಕ್ಕೂ ಮುಂಚೆನೇ ಸದ್ಯ ಫಾರ್ ದ ಫಸ್ಟ್ ಟೈಮ್ ಈಗ ಮುಚ್ಚುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ BWSSB ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಬೆಳಗ್ಗೆ ನಾವಿಬ್ಬರು ನ್ಯೂಸಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗೋವರೆಗೂ ಮುಚ್ಚಲ್ವಾ ಅಂತ. ಹಂಗೆ ಆಗಿದೆ ಇವಾಗ. ಅಟ್ಲೀಸ್ಟ್ ತೋರ್ಸದ ಮೇಲಾದ್ರೂ ಎಚ್ಚೆತ್ಕೊಂಡಿದಾರಲ್ಲ ಅನ್ನೋದೇ ನೆಮ್ಮದಿ ಇದರಲ್ಲಿ. ಹೌದು, ಖಂಡಿತ ಪೃಥ್ವಿ. ಈ ತರದ ಘಟನೆಗಳಾದಾಗ ಅದನ್ನ ಆನ್ ಗ್ರೌಂಡ್ ಬಂದು ಆದಷ್ಟು ಬೇಗ ರಿಸಾಲ್ವ್ ಮಾಡ್ಕೊಡ್ಬೇಕು. ಆದ್ರೆ BBMP ಆಗ್ಲಿ, BWSSB ಆಗ್ಲಿ, ಇತರ ಯಾವುದೇ ಇಲಾಖೆಗಳು, ನಿಗಮಗಳಾಗ್ಲಿ ಅದಕ್ಕೆ ತ್ವರಿತಗತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಅದು ಯಾವಾಗ ನಾವು ಹೋಗಿ ಅದನ್ನ ವರದಿ ಮಾಡ್ತೀವೋ ಆ ಸಂದರ್ಭದಲ್ಲಿ ಮಾತ್ರ ಅವರು ಮುಂದೆ ಬಂದು ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ಪ್ರವೃತ್ತಿ ಮತ್ತೊಂದು ಮನಸ್ಥಿತಿ ಅವರಲ್ಲಿ ಇತ್ತೀಚೆಗೆ ಸೃಷ್ಟಿಯಾಗಿರುವಂತದ್ದು. ಈಗಾಗ್ಲೇ ಹೇಳ್ತಾ ಇದ್ರಿ ನೀವು, ಕಳೆದ ಒಂದು 10 ದಿನದ ಡೆವಲಪ್ಮೆಂಟ್ ಎತ್ ನೋಡಿದ್ರು ಕೂಡ ಇದು 3ನೇ ಬೆಳವಣಿಗೆ ಈ ರೀತಿಯಲ್ಲಿ. ಈ ಹಿಂದೆ ಬ್ರಿಗೇಡ್ ರಸ್ತೆಯಲ್ಲಿ ಆಯ್ತು, ಅದಾದ ಬಳಿಕ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಆಯ್ತು, ಇದೀಗ ಇಟ್ಮಡು ಮೈನ್ ರೋಡ್ ಅಲ್ಲೂ ಕೂಡ ಸುಮಾರು 5 ಅಡಿ 6 ಅಡಿಗೆ ಅದು ಬರ್ತಾರೆ. ಅದಕ್ಕೆ ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ, 4 ಕಲ್ಲು ಎತ್ತಾಕ್ತಾರೆ, ಅವ್ರ ಪಾಡ್ಗವ್ರು ಹೋಗ್ತಾರೆ. ಆದ್ರೆ ಅಲ್ಲಿ ರಾತ್ರಿ ಹೊತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಹೋಗ್ಲಿಲ್ಲ ಅಂದ್ರೆ ಇದೆಲ್ಲ ಸಾಮಾನ್ಯ ವಿಚಾರ ರೀತಿಯಲ್ಲಿ ಆಗ್ಬಿಟ್ಟಿದೆ ಅವ್ರಿಗೆ. ಡೈಲಿ ಆಗಂತ ಪ್ರಕರಣ ಏನಾಗ್ಬಿಡುತ್ತೆ, ಏನು ಒಬ್ಬ ಬಿದ್ದು ಎದ್ದೋಗ್ಬೋದು, ಅಥವಾ ಯಾರೋ ಸತ್ತೋಗ್ಬಿಡ್ತಾರೆ, ಸತ್ರ ಸಾಯ್ತಾರೆ, ನಮ್ಮನೆಯವ್ರು ಯಾರು ಅಲ್ವಲ್ಲ ಅನ್ನುವಂತ ನಿರ್ಲಕ್ಷ್ಯ ಅವ್ರಗಳಿಗೆ. ಖಂಡಿತ ಪೃಥ್ವಿ. ಅಂದ್ರೆ ಈ ಇಟ್ಮಡು ಮೈನ್ ರೋಡ್ ಏನಿದೆ, ಈ ರೋಡ್ ಬಹಳ ಆಗಿದ್ರು ಕೂಡ ಬಹಳ ಸಣ್ಣದ ಕಿರಿದಾಗಿರುವಂತ ರಸ್ತೆ. ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತವೆ. ಪ್ರಮುಖವಾಗಿ 7 ಗಂಟೆಯಿಂದ ಸತತವಾಗಿ 3 ತಾಸು ಸಿಕ್ಕಾಪಟ್ಟೆ ಹೈ ಪೀಕ್ ಅವರ್ಸ್ ಅದು. ಅಲ್ಲಿ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಗೃಹಿಣಿಯರು ಇರ್ತಾರೆ, ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ವ್ಯಾನ್ಗಳು ಬರ್ತವೆ. ಇದ್ರ ಜೊತೆಗೆ BMTC ಬಸ್ಗಳು ಪಾಸ್ ಆಗ್ತವೆ, ಆಫೀಸ್ಗೆ ಹೋಗೋರು ಇರ್ತಾರೆ, ಬೈಕ್ ಸವಾರರು ಇರ್ತಾರೆ. ಇವರೆಲ್ಲರೂ ಕೂಡ ಬಹಳ ಆತಂಕದಲ್ಲಿ ಈ ಒಂದು ರಸ್ತೆ ಓಡಾಡ್ತಿದ್ರು. ಆದ್ರೆ ಈಗ ಸದ್ಯ ಮುಚ್ತಾ ಇದಾರಲ್ಲ, ಬಿಡಿ ಆಶಿಕ್, ಅಟ್ಲೀಸ್ಟ್ ಅದೇ ಸಮಾಧಾನ ಪಡ್ಕೊಳ್ಳುವಂತ ವಿಚಾರ ಇದರಲ್ಲಿ. ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಕಾರಿನ ಬಾನೆಟ್ ಮೇಲೆ ಯುವಕನ ಎಳೆದೊಯ್ದ ಕೇಸ್ಗೆ ಸಂಬಂಧಪಟ್ಟಂತೆ ಕಾರನ್ನ ಸುತ್ತುವರೆದು ಚಾಲಕಿಗೆ ಸಾರ್ವಜನಿಕರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು. ಟೆಕ್ಕಿಗೆ ಜನರು ಕ್ಲಾಸ್ ಅನ್ನ ತೆಗೆದುಕೊಂಡಂತ ಮತ್ತಷ್ಟು ದೃಶ್ಯಾವಳಿಗಳು ಲಭ್ಯವಾಗ್ತದೆ. ಸಾರ್ವಜನಿಕರು ಈ ತರ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಆಕೆದು ತಪ್ಪಿದೆ ಅಂತ ಅರ್ಥ, ಆಕೆನೆ ತಪ್ಪು ಮಾಡಿರೋದು ಅಂತ ಅರ್ಥ. ಮಂಗಳೂರು ಕಾಲೇಜು ಬಳಿ ಕಾರನ್ನ ಅಡ್ಡಗಟ್ಟಿ ಗಲಾಟೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಕ್ಷಮಿಸುವಂತ ವಿಚಾರಗಳಲ್ಲ, ಆತನ ಪ್ರಾಣನೇ ಹೋಗ್ಬಿಟ್ಟಿರೋದು. ಪ್ರಾಣ ಹೋಗ್ಲಿ ಅನ್ನುವ ರೀತಿಯಲ್ಲೇ ಆಕೆನೆ ಗಾಡಿ ಚಲಾಯಿಸ್ಕೊಂಡ್ ಬಂದಿರುವಂಥದ್ದು ನೀವು ನೋಡ್ತಾ ಇದ್ರಿ. ಬೆಳಿಗ್ಗೆ ತೋರಿಸ್ತಾ ಇದ್ವಿ ನಾವು, ನಿನ್ನೆಯಿಂದಲೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿ ಫಾಸ್ಟಾಗಿ ಬಂದಿದ್ರು ಅನ್ನುವಂಥದ್ರ ಬಗ್ಗೆ. 2 ಕಿಲೋಮೀಟರ್ ಗಟ್ಟಲೆ ಫಾಸ್ಟಾಗಿ ಓಡಿಸ್ಕೊಂಡ್ ಬಂದಿರುವಂಥದ್ದು. ಅದ್ರ ಮಧ್ಯೆ 2 ಕಿಲೋಮೀಟರ್ ಅಂತದ್ರಲ್ಲಿ 5 ಹಂಪ್ಸ್ಗಳು ಕೂಡ ಸಿಕ್ಕಿತ್ತು. ಅದರಲ್ಲೂ ಕೂಡ ಫಾಸ್ಟಾಗಿ ಓಡಿಸ್ಕೊಂಡ್ ಬಂದಿದ್ಲು ಆಕೆ ಟೆಕ್ಕಿ. ಕಾರಿನ ಗ್ಲಾಸನ್ನ ಒಡೆದು ಜನರಿಂದ ಆಕ್ರೋಶ ವ್ಯಕ್ತವಾಗಿತ್ತು. ದೊಣ್ಣೆಗಳಿಂದ ಕಾರನ್ನ ಜಖಂ ಮಾಡಿದ್ರು ಜನರು. ನಿನ್ನೆ ಅರೆಸ್ಟ್ ಆಗಿದ್ದಂಥ 5 ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಜ್ಞಾನಭಾರತಿ ಸ್ಟೇಷನ್ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ 5. ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸ್ಬೋದು. ಅಲ್ಲಿ ಗಲಾಟೆ ಆಯ್ತಲ್ಲ, ಗಲಾಟೆ ಆದಂಥ ಸಂದರ್ಭದಲ್ಲಿ ಜನನೂ ಕೂಡ ಪ್ರಶ್ನೆ ಮಾಡಿದ್ದಾರೆ.
ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ತಪ್ಪಿದೆ ಅಂತ. ಇನ್ನೊಂದು ಗಮನಿಸ್ಬೋದು ನೋಡಿ, ಅಲ್ಲೊಬ್ರು ಒಂದಿಬ್ರು ಮೂರು ಜನ ದೊಣ್ಣೆಯನ್ನ ಕೂಡ ಇಟ್ಕೊಂಡಿದ್ದಾರೆ, ಅದರ ಗ್ಲಾಸ್ ಅನ್ನ ಕೂಡ ಹೊಡೆದಾಕಿದ್ದಾರೆ, ಆ ನೆಕ್ಸಾನ್ ಕಾರ್ನ ಗ್ಲಾಸ್ ಅನ್ನು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುನಿರಾಜು, ನೋಡ್ತಾ ಇದ್ವಿ ಜನರ ಆಕ್ರೋಶವನ್ನ ಕೂಡ. ಜನರು ಈ ರೀತಿಯಾಗಿ ಆಕ್ರೋಶ ಯಾವಾಗ ವ್ಯಕ್ತಪಡಿಸ್ತಾರೆ ಅಂದ್ರೆ ಯಾರ ತಪ್ಪಿರುತ್ತೆ ಆ ಸಂದರ್ಭದಲ್ಲಿ ಈ ರಿಯಾಕ್ಷನ್ಸ್ ಬರುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಆ ಚಾಲಕಿ ಎಷ್ಟು ತಪ್ಪು ಮಾಡಿದ್ಲು ಅಂತ. ಆ ಪೃಥ್ವಿ ಏನು ನಿನ್ನೆ ಮಧ್ಯಾಹ್ನ ಏನು ಆಕೆ ಒಂದು ಕಾರನ್ನ ನಿಲ್ಲಿಸದೆ ಬಂದ ಸಂದರ್ಭದಲ್ಲಿ ಒಂದು ಸರ್ಕಲ್ ಬಳಿ ಕಾರನ್ನ ಜನ ಅಡ್ಡ ಹಾಕ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಸುಮಾರು ಒಂದು 10-20 ಜನ ಕಾರನ್ನ ಸುತ್ತುವರೆದು ಆಕೆ ಮೇಲೆ ಒಂದು ಗಲಾಟೆಯನ್ನು ಮಾಡುವಂತ ಕೆಲಸವನ್ನು ಸಹ ಮಾಡ್ತಾರೆ. ಅಲ್ಲಿ ನೋಡ್ಬೋದು ಏನು ಕೆಲವರು ಕೈಯಲ್ಲಿ ಒಂದು ದೊಣ್ಣೆ ಹಿಡ್ಕೊಂಡು ಗ್ಲಾಸ್ ಗಳನ್ನ ಹೊಡಿತಾರೆ, ಮತ್ತೆ ಕಲ್ಲನ್ನ ತೆಗೆದುಕೊಂಡೋಗಿ ಗಾಜುಗಳನ್ನ ಹೊಡೆಯುವಂತ ಕೆಲಸವನ್ನು ಸಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಕೆ ಕಾರನ್ನ ನಿಲ್ಲಿಸದೆ ಸ್ಲೋ ಆಗಿ ಮೂವ್ ಮಾಡ್ತಾ ಇರ್ತಾರೆ. ಆದ್ರೂ ಸಹ ಜನ ಬಿಡೋದಿಲ್ಲ. ಆ ಒಂದು ಕಾರನ್ನ ಹಿಂಬಾಲಿಸ್ಕೊಂಡು ಹೋಗುವಂತ ದೃಶ್ಯಗಳು ಸಹ ಈಗ ಮೊಬೈಲ್ ಮತ್ತೆ ಕೆಲವು CCTV ರೆಕಾರ್ಡ್ ಆಗಿರುತ್ತದೆ. ಈಗ ಆ ಒಂದು CCTV ಫುಟೇಜ್ ಗಳನ್ನು ಸಹ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಏನು ದಾರಿಯುದ್ದಕ್ಕೂ ಯಾವ ರೀತಿ ಗಲಾಟೆ ಆಯ್ತು, ಮತ್ತೆ ಜನ ಏನು ದರ್ಶನ್ ಅನ್ನೋ ಒಂದು ಕಾರ್ ಮೇಲೆ ಒಂದು ಕೂರ್ಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಆಕ್ರೋಶಗೊಂಡಿದ್ರು ಅನ್ನೋದಕ್ಕೆ ಆ ಒಂದು ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಪೃಥ್ವಿ. ಕೋರ್ಟ್ಗೆ ಕರ್ಕೊಂಡು ಹೋದ್ರೆ ಎಷ್ಟೊತ್ತಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅಕಸ್ಮಾತ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ? ಆ ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪೇಪರ್ ವರ್ಕ್ಸ್ ಅನ್ನ ಪೊಲೀಸರು ಕಂಪ್ಲೀಟ್ ಮಾಡಿದ್ದಾರೆ. ಏನು ಪ್ರಿಯಾಂಕಾ ಇರ್ಬೋದು, ಆಕೆ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡುವಂತದ್ದು, ಮತ್ತೆ ಇನ್ನೊಂದು ಕಡೆಯಿಂದ ಏನು ಒಂದು ಕಾರ್ಗೆ ಒಂದು ಟಚ್ 354 ಕೇಸ್ ದಾಖಲಾಗಿದೆ. ದರ್ಶನ್ ಮತ್ತೆ ಆತನ ಸ್ನೇಹಿತರು ಅವರಿಂದಲೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆ ಮಾಡಿ ಎಲ್ಲಾ ದಾಖಲೆಗಳನ್ನ ಸರಿಪಡಿಸಿ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ತಯಾರು ಮಾಡ್ಕೊಂಡಿದ್ದಾರೆ. 9ನೇ ACMM ಕೋರ್ಟ್ ನಲ್ಲಿ ಆರೋಪಿಗಳ ಹಾಜರುಪಡಿಸಿ ನಂತರ ನ್ಯಾಯಾಲಯಕ್ಕೆ ಅವರನ್ನ ವಿಚಾರಣೆಗೆ ಕೇಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪೊಲೀಸರು ನಿರ್ಧಾರ ಮಾಡ್ತಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಭದ್ರತಾ ವೈಫಲ್ಯದ ಕರೆ ಬಂದಿತ್ತು. ಗೋವಾ ಮೂಲದ ವಿಮಾನ ಉಜ್ಬೇಕಿಸ್ತಾನ್ಗೆ ಡೈವರ್ಟ್ ಮಾಡಲಾಗಿದೆ. ಈ ಕರೆ ಬರ್ತಿದ್ದ ಹಾಗೆ ಮಾಸ್ಕೋದಿಂದ ಹಾರಾಟವನ್ನ ಆರಂಭಿಸಿತ್ತು ವಿಮಾನ. ಈ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯದ ಕರೆ ಬಂದಿದೆ. ಸೊ ಹೀಗಾಗಿ ಯಾವ್ದು ಹತ್ರ ಆಗುತ್ತೆ ವಿಮಾನ ನಿಲ್ದಾಣ ಅದಕ್ಕೆ ಡೈವರ್ಟ್ ಮಾಡಲಾಗಿದೆ. ಅದಕ್ಕೆ ಹತ್ರ ಇದ್ದಿದ್ದೆ ಉಜ್ಬೇಕಿಸ್ತಾನ, ಅಲ್ಲಿಗೆ ಡೈವರ್ಟ್ ಮಾಡಲಾಗಿದೆ ಗೋವಾ ಮೂಲದ ವಿಮಾನವನ್ನು. 238 ಪ್ರಯಾಣಿಕರು, 2 ಶಿಶುಗಳಿದ್ದಂಥ ವಿಮಾನ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಪರಿಚಿತರಿಂದ ಭದ್ರತೆ ವಿಚಾರದಲ್ಲಿ ಬೆದರಿಕೆಯ ಮಾಹಿತಿ ಸಿಕ್ಕಿರುವಂಥದ್ದು. ಇತ್ತೀಚೆಗಷ್ಟೇ ಗೋವಾದ ವಿಮಾನಕ್ಕೆ ಇಂಥದ್ದೇ ರೀತಿಯಾದಂಥ ಬೆದರಿಕೆಯ ಕರೆ ಈ ಹಿಂದೆನೂ ಕೂಡ ಬಂದಿತ್ತು.